ಬಾಸ್ ಸೀಸನ್ 12 ಫಿನಾಲೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಭಾರೀ ಕುತೂಹಲ ಮೂಡಿದೆ. ಅಂತಿಮ ಘಟ್ಟದಲ್ಲಿ 6 ಸ್ಪರ್ಧಿಗಳಿದ್ದು ಅಶ್ವಿನಿ, ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷ್ ಹಾಗೂ ರಘು ನಡುವೆ ಭಾರೀ ಪೈಪೋಟಿ ನಡೀತಿದೆ. ಇವತ್ತು ರಾತ್ರಿ 11ರ ಸುಮಾರಿಗೆ ವಿನ್ನರ್ ಯಾರು ಅನ್ನೋದು ಗೊತ್ತಾಗಲಿದೆ. ಈಗಾಗಲೇ 37 ಕೋಟಿ ಓಟ್ ಪಡೆದಿರೋ ಸ್ಪರ್ಧಿ ವಿನ್ನರ್ ಎನ್ನಲಾಗಿದೆ. ಹಾಗಿದ್ರೆ 37 ಕೋಟಿ ಪಡೆದಿರೋ ಸ್ಪರ್ಧಿ ಯಾರು ಅನ್ನೋದೇ ಪ್ರಶ್ನೆಯಾಗಿದೆ. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಫೈನಲ್ಗೆ ಕ್ಷಣಗಣನೆ ಶುರುವಾಗಿದೆ. ವಿನ್ನರ್ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋ ಕುತೂಹಲ ಕೆರಳಿಸಿದೆ. ಹಾವೇರಿಯಲ್ಲಿ ಸೀಸನ್ 11ರ ವಿನ್ನರ್ ಹನುಮಂತ ಲಮಾಣಿ ಬಿಗ್ ಬಾಸ್ ಭವಿಷ್ಯ ನುಡಿದಿದ್ದಾರೆ. ಗಿಲ್ಲಿ ಅಣ್ಣ ಇರೋದ್ರಿಂದ ಬಹಳಷ್ಟು ಜನ ಶೋನ ಇಷ್ಟಪಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಗಿಲ್ಲಿ ಅಣ್ಣದ್ದು ಹವಾ ಇದೆ. ನಾನು ಕೂಡ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಗಿಲ್ಲಿ ಅಣ್ಣಗೆ ಹೆಚ್ಚು ವೋಟ್ ಬಿದ್ದಿವೆ, ಗಿಲ್ಲಿ ಅಣ್ಣ ಗೆಲ್ತಾನೆ ಅಂತ ಹೇಳಿದ್ದಾರೆ. ಯಾರು ಗೆಲ್ತಾರೆ ಈಗ ಸೋಷಿಯಲ್ ಮೀಡಿಯಾದಾಗ ಅಂಕರ್ ಫುಲ್ ಗಿಲ್ಲಿ ಅಣ್ಣದ ಹವಾ ಐತಿ. ನಾವು ಅಂಕರ್ ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡಿ ಗಿಲ್ಲಿ ಅಣ್ಣನಿಗೆ ಗೆಲ್ತಾನೆ ರೀ. ಓಟ್ ಅಂಕರ್ ಅವಂಗ ಬಿದ್ದವು. ನೀವೇನು ಎಕ್ಸ್ಟ್ರಾ ಪ್ರಶ್ನೆ ಕೇಳೋದು ಬೇಡ, ಮತ್ತು ಯಾರಿಗೆ ಬಿದ್ದವು ಅನ್ಕೊಂಡು ಅಂತ ಕೇಳಬೇಡ. ಗಿಲ್ಲಿ ಅಣ್ಣಗೆ ಬಿದ್ದವು ಓಟ, ಗಿಲ್ಲಿ ಅಣ್ಣನ ಗೆಲ್ತಾನೆ. ಅಲ್ಲಿ ಮತ್ತು ಅಲ್ಲಿ ಯಾವುದು ಸ್ಪೆಷಾಲಿಟಿ ಏನಂತ ಆ ಥರ ಏನು ಮಾಡಲ್ಲ. ಸ್ಪೆಷಾಲಿಟಿ ಏನು ಮಾಡಲ್ಲ. ಯಾರಿಗೆ ಓಟು ಬಿದ್ದಿರ್ತೈತಿ ಅವ್ರ ಪಕ್ಕ ಕಪ್ ಕೊಡ್ತಾರೆ. ಅದನ್ನ ಅದೇ ಹೇಳ್ತೀನಿ, ಭಾಳ ಹೆದರಿಕೆ ಆಗುತ್ತೆ ಯಾರು ಕೈ ಎತ್ತಾರೆ ಏನು. ಫಸ್ಟ್ ಟೈಮ್ ನಾವು ಅಲ್ಲಿ ಮಟ್ಟ ಹೋಗಿರೋದು ದೊಡ್ಡ ಮಾತು ರೀ. ಅಂಥರಾಗ ಅಲ್ಲಿ ಸುದೀಪ್ ಸರ್ ಕೈ ಹಿಡ್ಕೊಂಡಾಗೆಲ್ಲ ಒಂಥರ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗತ್ತೆ. ಒಂಥರ ಖುಷಿನೂ ಆಗುತ್ತೆ, ಒಂದು ಕಡೆ ಭಯನೂ ಆಗತ್ತೆ ರೀ. ಬಿಗ್ ಬಾಸ್ ಮೂಲಕ ಗಿಲ್ಲಿ ನಟನ ಕ್ರೇಜ್ ದುಪ್ಪಟ್ಟಾಗಿದೆ. ಮಂಡ್ಯದಲ್ಲಿ ಗಿಲ್ಲಿ ನಟ ಕಾವ್ಯ ಟ್ಯಾಟೂ ಕ್ರೇಜ್ ಜೋರಾಗಿದೆ. ಬಿಳಿದೇಗುಲ ಗ್ರಾಮದಲ್ಲಿ ಲವ ಎಂಬ ಅಭಿಮಾನಿ ಓರ್ವ ತಮ್ಮ ಎರಡೂ ತೋಳಿಗೂ ಗಿಲ್ಲಿ ಹಾಗೂ ಕಾವ್ಯ ಫೋಟೋ ಟ್ಯಾಟೂ ಹಾಕಿಸಿಕೊಂಡು ಅಭಿಮಾನ ಮೆರೆದಿದ್ದಾನೆ. ಇಬ್ಬರ ಭಾವಚಿತ್ರ ಟ್ಯಾಟೂ ಹಾಕಿ ಹೆಸರು ಬರೆಸಿಕೊಂಡಿದ್ದಾನೆ. ಬಿಗ್ ಬಾಸ್ನ ಗಿಲ್ಲಿ ನಟ ಗೆಲ್ಲಲಿ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಶುಭ ಹಾರೈಸಿದ್ದಾರೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಫೈನಲ್ನಲ್ಲಿ ಗಿಲ್ಲಿಗೆ ಗೆಲುವಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟನ ಪರ ಜನರು ಒಲವು ತೋರಿದ್ದಾರೆ. ಮಂಡ್ಯದಲ್ಲಿ ಗಿಲ್ಲಿ ನಟನ ಪರ ಅಭಿಮಾನಿಗಳು ಕೂಗು ಹೆಚ್ಚಾಗಿದೆ. ಗೆದ್ದು ಬಾ ಗಿಲ್ಲಿ ಅಂತ ಅಭಿಮಾನಿಗಳು ಶುಭ ಹಾರೈಸಿದರು. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಅಭಿಮಾನಿಗಳು ಗಿಲ್ಲಿ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಕನ್ನಡ ಸೇನೆ ಮಂಜುನಾಥ್ ನೇತೃತ್ವದಲ್ಲಿ ಮಮತೆಯ ಮಡಿಲಿನ ಮೂಲಕ ಅನ್ನ ಸಂತರ್ಪಣೆ ಮಾಡಲಾಯಿತು. ಗಿಲ್ಲಿಗೆ ಜೈಕಾರ ಕೂಗಿ ಅಭಿಮಾನಿಗಳು ಶುಭ ಕೋರಿದ್ದಾರೆ. ಮತ್ತು ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರನ್ನು ನಗಿಸುತ್ತಾ ರಂಜಿಸುತ್ತಾ ಫಿನಾಲೆಯಲ್ಲಿರುವಂತಹ ನಮ್ಮ ಮಂಡ್ಯದ ಪ್ರತಿಭಾವಂತ ನೈಜತೆಯಿಂದ ಆಟ ಆಡ್ತಾ ಇರುವಂತಹ ಮಂಡ್ಯದ ಗಂಡು ಗಿಲ್ಲಿ, ಮಂಡ್ಯದ ಗಂಡು ಗಿಲ್ಲಿ. ಇನ್ನು ಯಾದಗಿರಿಯಲ್ಲೂ ಕೂಡ ಗಿಲ್ಲಿ ನಟನಿಗೆ ಜನ ಶುಭ ಹಾರೈಸಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಶುಭ ಕೋರಿದ್ರು. ಯಾದಗಿರಿ ನಗರದ ಹಲವು ಕಡೆ ಗಿಲ್ಲಿ ಕಟೌಟ್ ಬ್ಯಾನರ್ ಕಟ್ಟಿ ಗೆದ್ದು ಬಾ ಗಿಲ್ಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಮಾಲೂರು ಶಾಸಕ ಕೆವೈ ನಂಜೇಗೌಡ ಕೂಡ ಗಿಲ್ಲಿಗೆ ಬೆಂಬಲ ಸೂಚಿಸಿದ್ದಾರೆ. ಗಿಲ್ಲಿ ಬಹಳ ಕಷ್ಟದಿಂದ ಮೇಲೆ ಬಂದ ಕಲಾವಿದ. ಎಲ್ಲರೂ ಗಿಲ್ಲಿ ನಟ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ. ಸೀಸನ್ 12ರಲ್ಲಿ ಒಳ್ಳೆಯ ಆಟ ಆಡಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಶುಭವಾಗಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ತುಂಬಾ ಪ್ರಚಾರ ಆಗ್ಬಿಟ್ಟಿದ್ದಾರೆ. ಏನಕ್ಕಾಗಿ ಪ್ರಚಾರ ಆಗಿದ್ದಾನೆ, ಯಾಕಾಗಿದ್ದಾನೆ, ಅವನ ಕಲೆ ಇವತ್ತು ರಾಜ್ಯ ಅಲ್ಲ, ಹೊರ ರಾಜ್ಯಗಳೆಲ್ಲ, ವಿದೇಶದಲ್ಲೂ ಕೂಡ ಈ ಬಿಗ್ ಬಾಸ್ ನೋಡೋಂಥವರು ಅದರಲ್ಲಿ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಲಕ್ಷಾಂತರ ಜನ ಗಿಲ್ಲಿ ಗೆಲ್ಲಲಿ ಅಂತೇಳಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ಏನು ಉದ್ದೇಶದಿಂದ ಅಂದರೆ ಅವನ ಹತ್ರ ಒಂದು ಕಲೆ. ಇಂಥ ಒಬ್ಬ ರೈತರ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ಗಿಲ್ಲಿ ಹುಡುಗನಿಗೆ ಇಂಥ ಒಂದು ಕಲೆ ಇದೆ ಅಂದರೆ ಅವ್ರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗ್ತದೆ. ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸಬೇಕಾಗ್ತದೆ. ನನ್ನ ಪ್ರಕಾರ ಇವತ್ತು ಬಿಗ್ ಬಾಸಲ್ಲಿ ಮೊದಲನೇವನಾಗಿ ಅವ್ರಿಗೆ ಗೆಲ್ಲೋದ್ರ ಅನುಮಾನ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಇಂದು ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಫೈನಲ್ ಹಿನ್ನೆಲೆಯಲ್ಲಿ ಫೈನಲಿಸ್ಟ್ ರಘು ಹುಟ್ಟೂರಲ್ಲಿ ಕೂಡ ಗೆಲುವಿಗೆ ಹಾರೈಕೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಕುರುಬಗೊಂಡ ಗ್ರಾಮಸ್ಥರು ರಘು ಗೆಲುವಿಗೆ ಹಾರೈಸಿದ್ದಾರೆ. ನ್ಯೂಸ್ 18 ಜೊತೆ ರಘು ಕುಟುಂಬಸ್ಥರು ಮಾತನಾಡಿದರು. ಮನೆಯಲ್ಲಿ ಬಿಗ್ ಬಾಸ್ ಮುಗಿಯೋ ತನಕ ಟಿವಿ ಆಫ್ ಮಾಡಲ್ಲ. ರಘು ಗೆದ್ದು ಬಂದ್ರೆ ನಮ್ಮ ಊರಿನ ಘನತೆ ಗೌರವ ಹೆಚ್ಚಾಗುತ್ತೆ. ರಘು ಗೆದ್ದು ಬರಲಿ ಅಂತ ಹೇಳಿ ಆಶಿಸ್ತೇವೆ. ಅದು ದೇವರಿಚ್ಛೆ. ಕದರಮಂಡಲಗಿ ಹನುಮಪ್ಪನಿಗೆ ಗೆದ್ದು ಬರಲಿ ಅಂತ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಗಿಲ್ಲಿ ಭಾಳ ಇಷ್ಟ ಆಗೈತೆ ರೀ. ಅವನು ಗಿಲ್ಲಿ ದಾಂಧಿ ಮಾಡಿದ್ರೊಳಗೆ ಹೆಸರಾಗ್ಯಾನ. ಆದ್ರೆ ವಿಷಯ ಇವ ರಾಘುನ ಹೆಚ್ಚಾಗಿ ಅವನು ಕಾಡ್ಲಿ ಕಿಚನ್ದೊಳಗೆ ಗೆದ್ದು, ಎರಡನೇದು ಈಗ ಬಿಗ್ ಬಾಸ್ನೊಳಗೆ ಇದು ಮಾಡಿದಾನ. ಅವನು ಬರ್ಬೋದು ಅಂತನೂ ಭಾಳ ಆಸಕ್ತಿ ಐತೆ ನನಗೆ. ನಮ್ಗೆ ಗೆದ್ದು ಬರಲಿ, ಚಲೋ ಆಗಲಿ, ನಮ್ಮೂರ ಗಣತ ಗೌರವವನ್ನು ಬೆಳೆಸ್ಲಿ ಅನ್ನೋದ ಒಂದು ಹಾರೈಕೆ ರೀ ನಮಗೆಲ್ಲ. ಅವನು ಗೆದ್ದು ಬರ್ಬೇಕ್ರಿ. ನೋಡ್ತಾನೆ ಅವ್ರವ್ರ ಜಗಳಾಡಾರ, ಅವ್ರವ್ರ ಒಂದಾಗಾರ, ಅದ್ರಾಗ ನಮ್ಗೆ ಹೆಚ್ಚಿಗೆ ಅರ್ಥ ಆಗಿಲ್ಲ ರೀ. ನೋಡ್ತೇವೆ ಮಾತ್ರ, ದಿನ ನೋಡಿದ್ವಿ. ಅವನು ಗೆದ್ದು ಬರಲಿ ಅಂತನ ನಮ್ಮ ಹಾರೈಕೆ. ಭಾಳ ಇಷ್ಟ ಆಗೈತೆ ರೀ. ಅವನು ಗಿಲ್ಲಿ ದಾಂಧಿ ಮಾಡಿದ್ರು. ಇವತ್ತು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ನಡೆಯಲಿದ್ದು ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಬಿಗ್ ಬಾಸ್ ಬಗ್ಗೆ ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಮಾತಾಡಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಬಹಳಷ್ಟು ಉತ್ತಮ ಆಗಿದೆ. ಫೈನಲಿಸ್ಟ್ ಸ್ಪರ್ಧಿಗಳೆಲ್ಲರೂ ಉತ್ತಮ ಸ್ಪರ್ಧೆ ಕೊಟ್ಟಿದ್ದಾರೆ. ವ್ಯಕ್ತಿತ್ವವನ್ನು ರೂಪಿಸಲು ಬಿಗ್ ಬಾಸ್ ಉತ್ತಮ ವೇದಿಕೆ. ಸ್ಪರ್ಧಿಸಿರೋ ಎಲ್ಲಾ ಸ್ಪರ್ಧಿಗಳಿಗೂ ಆಲ್ ದಿ ಬೆಸ್ಟ್. ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಉತ್ತಮವಾಗಿ ಆಟ ಆಡಿದ್ದು ಬಹಳಷ್ಟು ಮೆಚ್ಯೂರಿಟಿ ಇರೋ ಹುಡುಗಿ ಅವಳು. ನಮ್ಮ ಭಾಗದ ಹುಡುಗಿ ಗೆದ್ರೂ ಸಂತೋಷ, 6 ಜನರಲ್ಲಿ ಯಾರು ಗೆದ್ರೂ ಸಂತೋಷ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆ ಮನೆ ತುಂಬಾ ಜನರಿಗೆ ಜೀವನ ಕೊಟ್ಟಿದೆ. ಒಂದ್ ಮಾಯಾವಿ ಮನೆ ಅಂತ ನಾನು ಯಾವಾಗ್ಲೂ ಕರಿತೀನಿ. ಯಾಕಂದ್ರೆ ಆ ಮನೆ ಒಳಗಡೆ ಒಂದಿನ ಹೋದವನು ಕೂಡ ಸೆಲೆಬ್ರಿಟಿನೇ. ನನಗಂತೂ ತುಂಬಾ ಲಕ್ಕಿ. ಯಾಕಂದ್ರೆ ನಾನು 135 ದಿನ, ಸುದೀರ್ಘ 135 ದಿನ ಆ ಮನೆಯಲ್ಲಿ ಜೀವಿಸಿದವಳು. ಫಿನಾಲೆಲ್ ಬಂದಿರೋಂತ ಎಲ್ಲಾರ್ಗು ಪ್ಲಸ್ ಗಳೇ ಇದೆ, ಮೈನಸ್ ಗಳನ್ನ ಗೆದ್ದು ಬಂದಿದ್ದಾರೆ ಅವರು. ಹಾಗಾಗಿ ಅವ್ರು ಪ್ಲಸ್ ಬಂದಿದ್ದಾರೆ ಅಂತ ತುಂಬಾ ಖುಷಿ ಇದೆ. ರಕ್ಷಿತಾ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಗರ್ವ ಇದೆ. ಅಂಡ್ ತುಂಬಾ ಕ್ಲೋಸ್ ಆಗಿದ್ದವಳು ನಂಗೆ ಆ ಮನೆಯಲ್ಲಿ. ಬಹುಶಃ ಅವಳು ಗೆದ್ದು ಬಂದ್ರೆ ತುಂಬಾ ಖುಷಿಲಿ ಸಂಭ್ರಮಿಸ್ತೀನಿ ನಾನು. ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಹೇಗಿದ್ದವಳು ಮನೆ ಒಳಗಡೆ ಹೋಗಿ ಹೇಗೆ ಜನರ ಪ್ರೀತಿ ಗೆದ್ಲು ಅನ್ನೋದು ತುಂಬಾ ಮುಖ್ಯ. ಸೊ ಬಹುಶಃ ಆ ಪ್ರೀತಿ ಎದುರುಗಡೆ ಟ್ರೋಫಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಂತ ತುಂಬಾ ಖುಷಿ. ಇನ್ನು ಕರಾವಳಿಯ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಅಂತ ರಕ್ಷಿತಾ ಶೆಟ್ಟಿ ಅಜ್ಜಿ ರತ್ನ ಶುಭ ಹಾರೈಸಿದ್ದಾರೆ. ಉಡುಪಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಕರಾವಳಿಯ ಹುಡುಗಿ ಬಿಗ್ ಬಾಸ್ನಲ್ಲಿ ಗೆದ್ದು ಬರಲಿ. ಮನೆಯಲ್ಲಿ ಹೇಗೆ ಇರ್ತಾ ಇದ್ದಳು ಅದೇ ತರಹ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದ್ದಾಳೆ. ಮುಂಬೈಯಲ್ಲಿ ಬೆಳೆದ ಹುಡುಗಿ ಅವಳು, ಅದಕ್ಕೆ ಕನ್ನಡ ಅಷ್ಟು ಚೆನ್ನಾಗಿ ಬರೋಲ್ಲ. ಫೈನಲ್ಗೆ ಬಂದಿರುವ ಮೊಮ್ಮಗಳು ಗೆದ್ರೆ ಬಹಳ ಸಂತೋಷ ಅಂತ ಅಜ್ಜಿ ಹೇಳಿದ್ದಾರೆ. ಅವಳನ್ನು ನೋಡುವಾಗ ಅವಳು ವಿನ್ ಆಗಿ ಬರ್ಬೇಕು ಅಂತ ಆಸೆ ನನಗೆ ಅಷ್ಟೇ. ಮನೆಯಲ್ಲಿ ಕೂಡ ಈಗ ಅದಿದ್ದಾಳಲ್ಲ ಹಾಗೆ ಅವಳು ಸೇಮ್ ಬದಲಾಗಿಲ್ಲ. ಅವಳು ಹಿಂಗೆ ತುಳು ಕೂಡ ಸ್ವಲ್ಪ ಕಡಿಮೆ ಅವರಿಗೆ. ಇಲ್ಲಿ ಕೂಡ ಮನೆಯಲ್ಲಿ ಕೂಡ ಕ್ಲೀನ್ ಮಾಡುವುದು, ಅಡಿಗೆ ಹಾಕುವುದು ಎಲ್ಲ ಮಾಡುವುದು ಅಂದ್ರೆ ಇಷ್ಟ ಅವಳಿಗೆ. ಎಲ್ಲರಿಗೂ ಊಟ ಮಾಡ್ಬೇಕು ಅವಳಿಗೆ, ಅವಳು ಊಟ ಮಾಡುವುದು ಹಾಗೆ ಅಲ್ಲಿ ಮಾಡ್ತಾರೆ. ಅದೊಂದು ಖುಷಿ ನನಗೆ. ಈಗ 2 ಹೆಸರು ಕೇಳಿ ಬರ್ತಿದೆ, ಗಿಲ್ಲಿ ಮತ್ತೆ ರಕ್ಷಿತಾ. ಯಾರು ವಿನ್ ಆಗ್ಬೇಕು ಇಬ್ಬರಲ್ಲಿ? ಅದು ಗೊತ್ತಿಲ್ಲಮ್ಮ ನಮಗೆ. ಇಬ್ಬರು ಕೂಡ ಇಷ್ಟವೇ, ಇಷ್ಟ. ಅಣ್ಣ ಅಂತ ಕರೆಯುತ್ತಾಳಲ್ಲ ಅವಳು, ನನಗೆ ನೋಡಿ ತುಂಬಾ ಇಷ್ಟ ಆಗ್ತದೆ. ಯಾರು ಬಂದ್ರೆ ಖುಷಿ ಆಗ್ತದೆ. ಬಿಗ್ ಬಾಸ್ ಸ್ಪರ್ಧಿಗಳ ಗೆಲುವಿಗೆ ಅವರ ಬೆಂಬಲಿಗರು ಹಾರೈಸಿದ್ದಾರೆ. ಗಿಲ್ಲಿ ಹಾಟ್ ಫೇವರೇಟ್ ಆಗಿದ್ದು ಅಶ್ವಿನಿ, ಕಾವ್ಯ, ರಕ್ಷಿತಾ ಶೆಟ್ಟಿ, ಧನುಷ್ ಹಾಗೂ ರಘು ಬೆಂಬಲಿಗರು ಹಾರೈಸಿದ್ದಾರೆ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಕರೆಕ್ಟಾಗಿರೋಲ್ಲಿ ಸ್ಟ್ಯಾಂಡ್ ತಗೋತಾರೆ. ಅದಕ್ಕೆ ರಕ್ಷಿತಾ ಚೆನ್ನಾಗಿ ಮಾಡ್ತಾಳೆ. ಹೌದು, ನೋಡ್ತಾ ಇದ್ದೀನಿ. ಅದರಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲರ ಜೊತೆನೂ ಅರ್ಥ ಮಾಡಿಕೊಂಡು ಯಾರು ಹೇಗೆ ಅವ್ರಿಗೆ ಹೆಂಗೆ ಟಾಂಟ್ ಕೊಡಬೇಕು ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ಗಿಲ್ಲಿ ಅವ್ರಿಗೆ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವಳು ಇಷ್ಟ. ಇಬ್ಬರಲ್ಲಿ ಒಬ್ರು ಗೆದ್ರೂ ತುಂಬಾ ಇಷ್ಟ, ಆದರೆ ಗಿಲ್ಲಿ ಗೆಲ್ಬೇಕಂತ ಆಸೆ ಅಷ್ಟೇ. ನಮ್ಮ ಆಸೆ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಆಗಿ ಮೊದಲ ಪ್ರಾಧಾನ್ಯತೆನ ನಮ್ಮ ಗಿಲ್ಲಿಯವರು ಕೊಡ್ತಾ ಇದ್ದೀವಿ. ಏಕೆಂದರೆ ಅವರು ಬಡವ ಹಳ್ಳಿಯಿಂದ ಬಂದಿದ್ದಾನೆ, ರೈತರ ಮಗ ಅಂತಲ್ಲ, ಅವನಲ್ಲಿ ಟ್ಯಾಲೆಂಟ್ ಇದೆ. ಆಲ್ ದಿ ಬೆಸ್ಟ್ ಗಿಲ್ಲಿ. ಮನ್ಸಿನಲ್ಲೇ ಗೆದ್ದಿರೋದು ಅಂದ್ರೆ ಗಿಲ್ಲಿ. ಸೊ ಮೇಡಮ್ ಅವರು ತುಂಬಾ ಪೈಪೋಟಿ ಮಾಡಿದ್ದಾರೆ, ಅಶ್ವಿನಿ ಗೌಡ ಅವರು. ಬಟ್ ಅವ್ರಿಗೆ ಮುಂಗೋಪ ಜಾಸ್ತಿ ಸ್ವಲ್ಪ. ನಮ್ಗೆ ಗಿಲ್ಲಿನೇ ಬರ್ತಾನೆ ಅಂತ ನಂಗೆ ಕನ್ಫರ್ಮ್ ಇದೆ. ಬಿಗ್ ಬಾಸ್ ಗಿಲ್ಲಿನೇ ಗೆಲ್ಬೇಕು ಮೇಡಮ್. ಲೇಡೀಸ್ ಅಂತ ಬಂದ್ರೆ ಅಶ್ವಿನಿ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ಮೇ ಬಿ ಅಶ್ವಿನಿ. ಓವರ್ ಆಲ್ ನೋಡಕ್ ಹೋದ್ರೆ ಅವ್ರದ್ದು ಇದು ಚೆನ್ನಾಗಿದೆ, ಅಶ್ವಿನಿ ಮೇಡಮ್. ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ಬೇಕು ಅಂತ ಆಸೆ. ಯಾವ ತರ ವೋಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಇನ್ನು ಅಶ್ವಿನಿ ಗೆಲ್ಲಲಿ ಅಂತ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದ ಜಾಹ್ನವಿ ವಿಶ್ ಮಾಡಿದ್ದಾರೆ.
ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ತನಗೆ ಅನ್ಸಿದ್ದನ್ನ ನೇರವಾಗಿ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ತನಗೆ ಅನ್ಸಿದ್ದನ್ನ ನೇರವಾಗಿ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂದು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ನಡೆಯಲಿದೆ. ಗಿಲ್ಲಿ ನಟನ ಪರ ಕರವೇ ಕೃಷ್ಣೇಗೌಡರ ಬಣ ನಿಂತ್ಕೊಂಡಿದೆ. ಕೃಷ್ಣೇಗೌಡ ಬಣದ ರಾಜ್ಯ ಉಸ್ತುವಾರಿ ಶಿವಗೌಡ ಖಡಕ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಗಿಲ್ಲಿ ನಟ ಗೆಲ್ದಿದ್ರೆ ಮುಂದಿನ ಸೀಸನ್ ಬ್ಯಾನ್ ಮಾಡ್ತೀವಿ. ಕೆಲವು ಸಂಘಟನೆಗಳು ಹೋರಾಟಗಾರತಿ ಪರವಾಗಿ ನಿಂತಿದ್ದಾವೆ. ಇವರೇ ಗೆಲ್ಲಬೇಕು ಅಂತ ಸಂದೇಶ ಸಾರ್ತಾ ಇದ್ದಾರೆ. ಆದರೆ ರೈತಾಪಿ ವರ್ಗದಿಂದ ಬಂದಿರುವ ಗಿಲ್ಲಿ ನಟ ಗೆಲ್ಲಬೇಕು. ಬಿಗ್ ಬಾಸ್ ಪ್ರಾಮಾಣಿಕವಾಗಿ ಕಲೆಯನ್ನ ಪ್ರದರ್ಶನ ಮಾಡಿರೋ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು. ಯಾರು ಅತಿ ಹೆಚ್ಚು ಓಟ್ ಪಡೆದವರು ಅವರು ಗೆಲ್ಲಬೇಕು. ಅದನ್ನು ಬಿಟ್ಟು ರಾಜಕೀಯಕ್ಕೆ ಒಳಗಾದ್ರೆ ಮುಂದಿನ 13ನೇ ಸೀಸನ್ ಬ್ಯಾನ್ ಮಾಡ್ತೀವಿ ಅಂತ ಶಿವಗೌಡ ಎಚ್ಚರಿಸಿದ್ದಾರೆ. ಬಳ್ಳಾರಿ ಕೇಸ್ ಸಿಬಿಐಗೆ ಕೊಡಿ ಅನ್ನುವ ಬಿಜೆಪಿ ಹೇಳಿಕೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತಾಡಿದ ಸಿಎಂ, ಬಿಜೆಪಿಯವರು ಮೊದಲು ಯಾವ್ಯಾವ ಕೇಸ್ ಸಿಬಿಐಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಯಾವ ಕೇಸ್ ಕೊಟ್ಟಿದ್ರು, ಅವರಿಗೆ ಯಾವ ನೈತಿಕತೆ ಇದೆ? ಈ ಹಿಂದೆ ನಾನು 8 ಕೇಸ್ ಸಿಬಿಐಗೆ ಕೊಟ್ಟಿದ್ದೇನೆ. ಜಾರ್ಜ್ ಕೇಸ್, ಸೌಜನ್ಯ ಕೇಸ್ ಸಿಬಿಐಗೆ ಕೊಟ್ಟೆ. ಬಿಜೆಪಿ ಯಾವ ಕೇಸ್ ಕೊಟ್ಟಿದೆ? ರಾಜಕೀಯ ಉದ್ದೇಶಕ್ಕೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡಿದ್ರು ಅಷ್ಟೇ ಅಂತ ಕಿಡಿಕಾರಿದ್ರು. ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದ್ವಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಬಿಜೆಪಿಯವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರೆದಿದ್ದದು? ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು? ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಅವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿತ್ತು. ಸಿಎಂ ಕಾರಿಗೆ ದಾರಿ ಮಾಡಿಕೊಡೋಕೆ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಪಟ್ಟರು. ಈ ವೇಳೆ ಸವಾರನಿಗೆ ಕಾರಿನಲ್ಲಿ ಒದೆಯಲು ಎಸ್ಪಿ ಮುಂದಾಗಿದ್ದು ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಡಿಸಿಎಂ ಡಿಕೆಶಿ ವಿರುದ್ಧ ಅವಹೇಳನಕಾರಿ ಭಾಷಣ ಹಿನ್ನೆಲೆ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನ ಸದಾಶಿವನಗರದ ಪಾರಿಜಾತ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಕಾಂಗ್ರೆಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಳಿಕ ಮಾತಾಡಿದ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಿ ಮನೋಹರ್, ಜನಾರ್ದನ ರೆಡ್ಡಿ ತಾಕತ್ತಿದ್ರೆ ನಮ್ಮೆದುರು ಬರಲಿ, ಡಿಕೆ ಶಿವಕುಮಾರ್ ಅವರಿಗೆ ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಮೈಸೂರು ಮುಖಂಡರು ಸಭೆ ನಡೆಸಿದರು. ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಹರೀಶ್ ಗೌಡ ಹಾಗೂ ಪಕ್ಷದ ಮೈಸೂರು ಮುಖಂಡರ ನಿಯೋಗ ದೇವೇಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದರು. ಬಳಿಕ ಮಾಜಿ ಸಚಿವ ಸಾರಾ ಮಹೇಶ್ 2 ವಿಚಾರವಾಗಿ ಸಭೆ ಆಯಿತು. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರವಾಗಿ ಪಕ್ಷ ಸಂಘಟನೆ, ಹಾಸನದಲ್ಲಿ ನಡೀತಾ ಇರುವ ಸಮಾವೇಶದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಅಂತ ಹೇಳಿದರು. ಹಾಗೆಯೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ ಸ್ಪರ್ಧೆ ವಿಚಾರಕ್ಕೆ ಮಾತನಾಡಿದ್ದು, ಇನ್ನೂ 2 ವರ್ಷ ಚುನಾವಣೆ ಇದೆ, ಪಕ್ಷ ಎಲ್ಲೇ ಸ್ಪರ್ಧೆ ಮಾಡು ಅಂತ ಹೇಳಿದ್ರು, ಯಾರ ವಿರುದ್ಧವೂ ಸ್ಪರ್ಧೆ ಮಾಡಲು ನಾನು ರೆಡಿ ಅಂತ ಹೇಳಿದ್ದಾರೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣರವ್ರನ್ನ ಮನವೊಲಿಸಿ ಮಾಡಿದ್ವಿ. ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತ ಹೇಳಿ ಕರ್ಕೊಂಡು ಮತ್ತೆ 23ರಲ್ಲೂ ಕೂಡ ಈಗ ಬೇಜಾರಾಗಿದ್ದಾರೆ. ಈಗಿನ ಪರಿಸ್ಥಿತಿನಲ್ಲಿ ನಾವು ಯಾರು ಕೂಡ ಆ ಮನಸ್ಥಿತಿನಲ್ಲಿ 2000
ಸಿಎಂ ಕ್ಷೇತ್ರದಲ್ಲಿ ಭೂಸ್ವಾಧೀನಕ್ಕೆ ಹೋದ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ ಎನ್ನುವ ಆರೋಪ ಕೇಳಿಬಂದಿತ್ತು. ವರುಣಾ ವ್ಯಾಪ್ತಿಯ ಗುಡಮಾದನಹಳ್ಳಿಯಲ್ಲಿ ಘಟನೆ ನಡೆದಿತ್ತು. ಇದೀಗ ತಹಶೀಲ್ದಾರ್ ಮಹೇಶ್ ನೇತೃತ್ವದಲ್ಲಿ 20 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣವಾಗಿದೆ. ಅಕ್ರಮವಾಗಿ ಉಳುಮೆ ಮಾಡ್ತಾ ಇದ್ದ ರೈತರಿಂದ ಭೂಮಿ ಸ್ವಾಧೀನ ಪಡೆದು ಸಂಬಂಧಿಸಿದ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಭೂಸ್ವಾಧೀನ ಸಮಯದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರ ಮನವೊಲಿಸಿದ ಪೊಲೀಸರು ಹಾಗೂ ಅಧಿಕಾರಿಗಳು ಭೂಸ್ವಾಧೀನ ಪ್ರಕ್ರಿಯೆ ಮುಗಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸಿಎಂ ಕ್ಷೇತ್ರದಲ್ಲಿ ನಿಮಾನ್ಸ್ ಆಸ್ಪತ್ರೆ ತಲೆ ಎತ್ತಲಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ಕಾರ್ತಾ ಇದೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಸಿದ್ದರಾಮಯ್ಯನವರ ನಿದ್ದೆ ಸರ್ಕಾರ ಭ್ರಷ್ಟಾಚಾರದ ಹೊಳೆಯಲ್ಲಿ ಮಿಂದು ಮೇಯ್ತಾ ಇದೆ. ನಿನ್ನೆ ಲೋಕಾಯುಕ್ತ ಎಸ್ಪಿ ಅವರು ಅಬಕಾರಿ ಇಲಾಖೆಯಲ್ಲಿ ಬೇಡಿಕೆ ಇಟ್ಟು ಲಂಚ ಪಡೆಯುವಾಗ ಬಂಧಿಸಿದ್ದಾರೆ. ಅಬಕಾರಿ ಇಲಾಖೆ ಆರ್ಥಿಕ ಇಲಾಖೆಯಡಿ ಬರುತ್ತೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯ. ಅಬಕಾರಿ ಮಂತ್ರಿ ತಿಮ್ಮಾಪುರ ಒಂದು ಕ್ಷಣವೂ ಅಧಿಕಾರದಲ್ಲಿರಬಾರದು, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ಇದೇ ವೇಳೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಹಳ್ಳಿ ಕಡೆ ಒಂದು ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು. ನೀವು 30,000 ಕೋಟಿ ಕಲೆಕ್ಟ್ ಮಾಡಬೇಕು, 40,000 ಕೋಟಿ ಕಲೆಕ್ಟ್ ಮಾಡಬೇಕು, ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ. ಈಗ ನೋಡಿದ್ರೆ ವರ್ಷದಿಂದ 2.5 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ CL7 ಹರಾಜ್, CL2 ಹರಾಜ್, ಬ್ರೀವರಿ ಹರಾಜುಗಳು ಆಗ್ತಾ ಇದೆ. ನಿನ್ನೆ ಲೋಕಾಯುಕ್ತ ಎಸ್ಪಿ ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂಥ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನು ಬಂಧಿಸಿದ್ದಾರೆ. ಸುಮಾರು 2.5 ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ಗೆ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಈ ಸರ್ಕಾರ ಇವತ್ತು 3 ಬಿಟ್ಟು ಊರಿಗೆ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಬೇಕು ಅಂತಂದ್ರೆ, ನಾವಿಷ್ಟೊಂದು ವೀರಾವೇಶದ ಭಾಷಣಗಳನ್ನು ಮಾಡ್ತೇವೆ, ಹೊರಗಡೆ ಹೋರಾಟ ಮಾಡ್ತೇವೆ. ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಇಲ್ಲ, ಸಂವಿಧಾನದ ಬದ್ಧತೆ ಇಲ್ಲ. ಯಾವ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಅಧಿಕಾರ ಮಾಡ್ತಾರೋ, ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲೇ ಲೂಟಿ ಮಾಡ್ತಾರೆ. CL7 ಲೈಸೆನ್ಸ್ ಕೊಡೋದಕ್ಕೆ ಅಬಕಾರಿ ಡಿಸಿ ಲಂಚ ಕೇಳಿದ ಆರೋಪ ಕೇಳಿಬಂದಿತ್ತು. ಘಟನೆ ಸಂಬಂಧ ಈಗಾಗಲೇ 3ರನ್ನು ಅರೆಸ್ಟ್ ಮಾಡಲಾಗಿದೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್, ಎಸ್ಪಿ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪ ಗಣಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನಿನ್ನೆ ತಡರಾತ್ರಿವರೆಗೂ ವಿಚಾರಣೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಾಗೆ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. 3 ಅಧಿಕಾರಿಗಳ ಬ್ಯಾಂಕ್ ಖಾತೆಗಳ ಮಾಹಿತಿ ಕಲೆ ಹಾಕಲು ಲೋಕ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾರ್ಯಾರ ಖಾತೆಗೆ ಹಣ ವರ್ಗಾವಣೆಯಾಗಿದೆ, ಯಾವ ಉದ್ದೇಶಕ್ಕೆ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ತನಿಖೆ ಮುಂದುವರೆದಿದೆ. ಇನ್ನು ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರ ಸಂಬಂಧ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅಬಕಾರಿ ಸಚಿವರ ಹೆಸರು ಇರುವ ಬಗ್ಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ. ಅವರು ಒಂದು 2 ಕೋಟಿ ಲಂಚ ಇಸ್ಕೊಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ. ಅಬಕಾರಿ ಡಿಸಿ ಮೇಲೆ ಲೋಕಾಯುಕ್ತ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಲಕೋಟೆಯ ಬಾದಾಮಿಯಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮಾತನಾಡಿದ್ದಾರೆ. ಆವಾಗ ಕೆಲವೊಂದು ಇಲಾಖೆಗಳಲ್ಲಿ ಕೆಳ ಹಾಗೂ ಮೇಲ್ ಹಂತದ ಅಧಿಕಾರಿಗಳು ಈ ರೀತಿ ಮಾಡ್ತಿರ್ತಾರೆ. ಲೋಕಾಯುಕ್ತರ ಕೈಯಲ್ಲಿ ಸಿಗ್ತಾ ಇರ್ತಾರೆ. ಸಿಕ್ಕಾಗ ಯಾರ್ಯಾರ ಹೆಸರು ದುರ್ಬಳಕೆ ಮಾಡ್ಕೊಳ್ಬೇಕೋ ಮಾಡ್ಕೊಳ್ತಾರೆ. ಉಪ್ಪು ತಿಂದವ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳ ಇಲಾಖೆಯಲ್ಲಿ ಮಾಡಿದ್ದಾರೆ, ಅದು ನನ್ನ ಇಲಾಖೆಯಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ನಾವು ಮಾಡ್ತೇವೆ. ಯಾರೋ ಒಂದು ದುರುದ್ದೇಶನ ಅವರು ಹೇಳ್ತಾರೆ, ಏನು ಆಡಿಯೋದಾಗೈತೋ ನನಗೆ ಗೊತ್ತಿಲ್ಲ, ಏನು ಲೋಕಾಯುಕ್ತರು ಅವ್ರ ಕೈಯಾಗ ಕೊಟ್ಟಿದ್ದಾರೆ. ಯಾರೋ ಒಂದು ಆಪಾದನೆ ಮಾಡೋ ಹೊತ್ನಾಗ ಯಾವನೋ ಒಬ್ಬ ಆಡಿಯೋದಾಗ ಮಾತಾಡಿದ, ಅವನ ಮಗ ಇದ್ದತ್ತ, ಇವನ ಮಗ ಇದ್ದತ್ತ, ಅವನ ಮಗ ಇದ್ದತ್ತ, ಅವ ಇದ್ದತ್ತ ಹೇಳಿದರೆ ಇಸ್ ಇಟ್ ಎ ರಿಯಾಲಿಟಿ? ಬರ್ಲಿ ರಿಪೋರ್ಟ್.
ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು. ನಮ್ಮ ತೇಜೋವಧೆ ಮಾಡೋಕ್ಕೆ ಯಾರ್ಯಾರೋ ಪ್ರಯತ್ನ ಮಾಡಿದರೆ ಅದು ಆಗೋದಿಲ್ಲ. ತಿಮ್ಮಾಪುರ್ ಈಸ್ ಡಿಫ್ರೆಂಟ್. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗೌಡ ಮೇಲೆ ಎಫ್ಐಆರ್ ಆಗಿ 5 ದಿನ ಆಗಿದೆ. ಹೀಗಿದ್ರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಜಾಮೀನಿಗಾಗಿ ರಾಜೀವ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ರಾಜೀವ್ ಬಂಧಿಸದಂತೆ ಪ್ರಭಾವಿ ಮಂತ್ರಿಯೊಬ್ಬರು ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಎನ್ನಲಾಗಿದೆ. ಕೈ ಮುಖಂಡ ಚಪ್ಪಲಿ ರಾಜೀವ ಗೌಡನ ದಿನಕ್ಕೊಂದು ಪುರಾಣ ಬಯಲಾಗ್ತಾ ಇದೆ. ರಾಜೀವ್ ಗೌಡನ ಮತ್ತೊಂದು ಧಮಕಿ ಆಡಿಯೋ ವೈರಲ್ ಆಗಿದೆ. ರಾಜೀವ್ ವಿರುದ್ಧ ಸುದ್ದಿ ಮಾಡಿದ್ದಕ್ಕೆ 2023ರಲ್ಲಿ ಪತ್ರಕರ್ತರೊಬ್ಬರಿಗೆ ರಾಜೀವ್ ಧಮಕಿ ಹಾಕಿದ್ರಂತೆ. ಸಿಎಂ ಸಿದ್ದರಾಮಯ್ಯನನ್ನ ಬೈತೀನಿ, ನೀನ್ ಬರಿತೀಯಾ, ನನ್ನ ಬೆಂಬಲಿಗರಿಂದ ಪ್ರಧಾನಿಯನ್ನ ನಿಂದಿಸ್ತೀನಿ, ನೀನ್ ಬರಿತೀಯಾ ಅಂತ ಧಮಕಿ ಹಾಕಿದ್ದಾರಂತೆ. ನಿನ್ನ ಸುಮ್ಮನೆ ಬಿಡಲ್ಲ ಅಂತ ರಾಜೀವ್ ಆವಾಜ್ ಹಾಕಿದ್ದ ವಿಡಿಯೋ ವೈರಲ್ ಆಗಿದೆ. ಇನ್ನು ರಾಜೀವ್ ಗೌಡ ಅರೆಸ್ಟ್ ಆಗದೆ ಇರೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ರು. ಈಗಾಗಲೇ ತಂಡ ರಚನೆ ಮಾಡಲಾಗಿದೆ. ರಾಜೀವ್ ಬಂಧಿಸಲು ಸಿಎಂ ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ತಮಿಳುನಾಡಿನಲ್ಲಿ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ದೌರ್ಜನ್ಯ, ಕನ್ನಡ ಬಾವುಟಕ್ಕೆ ಅಪಮಾನ ಆರೋಪ ಪ್ರಕರಣ ಸಂಬಂಧ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ನಗರದ ಭುವನೇಶ್ವರಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದು, ಕರ್ನಾಟಕದ ವಾಹನಗಳಿಗೆ ರಕ್ಷಣೆ ಕೊಡುವಂತೆ ಆಗ್ರಹಿಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನೌಕರರ ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಬೆಂಗಳೂರು ಚಲೋಗೆ ಮುಂದಾಗಿದ್ದಾರೆ. ಇದೇ ತಿಂಗಳ 29ರಂದು ಅನಂತ ಸುಬ್ರಾವ್ ನೇತೃತ್ವದಲ್ಲಿ ಬೆಂಗಳೂರು ಚಲೋಗೆ ಕರೆ ಕೊಡಲಾಗಿದೆ. ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಬೆಂಗಳೂರು ಚಲೋ ಇರುತ್ತೆ. ಕಳೆದ ಹಲವು ತಿಂಗಳಿಂದ ಸತತ ಸಂಧಾನಕ್ಕೆ ಸರ್ಕಾರದ ಜೊತೆ ಪ್ರಯತ್ನ ಪಟ್ಟರೂ ವಿಫಲ ಆಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ಪತ್ತೆಯಾಗಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತ ಎ ದೇವರಾಜು ಮಾತನಾಡಿದ್ದಾರೆ. ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ಆರಂಭ ಮಾಡಿದ್ದೇವೆ. ಇಲ್ಲಿ ಸಾಕಷ್ಟು ಚಿನ್ನ ಸಿಗಬಹುದು ಅಂತ ಕೆಲವರು ಹೇಳ್ತಾರೆ. ನಮಗೆ ಚಿನ್ನ, ಬೆಳ್ಳಿ ಅನ್ವೇಷಣೆ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ಕೊಟ್ಟರು. ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದ್ದು, ಉತ್ಖನನ ಜಾಗ ಗೋಚರವಾದ ಕೋಟೆ ಬಳಿ ಜಿಲ್ಲಾಧಿಕಾರಿ ವೀಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರಿನೊಳಗೆ ಕೂತು ವ್ಯಕ್ತಿಯೊಬ್ಬ ಗನ್ ಪ್ರದರ್ಶನ ಮಾಡಿದ್ದಾನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ತಾಳಕೆರೆ ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿದ್ದು, ವ್ಯಕ್ತಿಯ ಹುಚ್ಚಾಟಕ್ಕೆ ವಾಹನ ಸವಾರರು ಬೆಚ್ಚಿಬಿದ್ದಿದ್ದಾರೆ. ಈ ಕುರಿತು ಕುದ್ದೂರು ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ಕಾರಿನ ಮಾಲೀಕನ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದು, ವ್ಯಕ್ತಿ ತೋರಿಸಿದ ಗನ್ ಅಸಲಿನಾ ಅಥವಾ ನಕಲಿನಾ ಅನ್ನೋದನ್ನು ಪೊಲೀಸರು ಪರಿಶೀಲನೆಗೆ ಒಳಪಡಿಸಲಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮ್ಯಾಟ್ರಿಮೋನಿ ಸೈಟ್ಗಳ ಮೂಲಕ ಪರಿಚಯವಾದ ಅಸ್ಸಾಮಿಯೊಬ್ಬ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ 1.75 ಕೋಟಿ ರೂಪಾಯಿ ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಮೂಲದ ಯುವತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ವಿಜಯ್ ರಾಜಗೌಡ ಅನ್ನುವಾತ ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿದ್ದ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ರೂಪಾಯಿಯ ಆಸ್ತಿ ಇದೆ ಅಂತ ಪರಿಚಯ ಮಾಡಿಕೊಂಡಿದ್ದ. ಯುವತಿಯ ಬಳಿ ಹಂತ ಹಂತವಾಗಿ 1.75 ಕೋಟಿ ಹಣ ಪಡೆದಿದ್ದ. ಹಣ ವಾಪಸ್ ಕೇಳೋದಕ್ಕೆ ಹೋದಾಗ ಯುವತಿಗೆ ಬೆದರಿಕೆ ಹಾಕಿದ್ದಾನೆ. ಮೋಸ ಹೋದ ಯುವತಿ ವೈಟ್ಫೀಲ್ಡ್ ಠಾಣೆಯಲ್ಲಿ ವಿಜಯ್ ರಾಜ್ ಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ರಾಜ್ಯದ ಮಲೆನಾಡು ಭಾಗದಲ್ಲಿ ಮಂಗನ ಕಾಯಿಲೆಯ ಆತಂಕ ಹೆಚ್ಚಾಗಿದೆ. ಮಂಗನ ಕಾಯಿಲೆ ತಡೆಗೆ ಬೇಕಾದ ಎಲ್ಲಾ ರೀತಿಯ ಔಷಧಿ ಖರೀದಿ ಹಾಗೂ ಸಂಗ್ರಹಣೆಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಕೆಎಫ್ಟಿ ತಡೆಗಟ್ಟಲು ಡೆಫಾ ಆಯಿಲ್ ಅವಶ್ಯಕತೆ ಇದ್ದು, ಇದಕ್ಕೆ ಅಂದಾಜು 262.16 ಲಕ್ಷ ವೆಚ್ಚ ಆಗಲಿದೆ. ಹೀಗಾಗಿ 262.16 ಲಕ್ಷ ವೆಚ್ಚದಲ್ಲೇ ಎನ್ಎಚ್ಎಂನ ಉಚಿತ ಔಷಧಿ ಸೇವೆಗಳ ಕಾರ್ಯಕ್ರಮದಡಿಯಲ್ಲಿ ಲಭ್ಯ ಇರುವ ಅನುದಾನದಲ್ಲಿ ಔಷಧಿ ಖರೀದಿಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ತೆಲಂಗಾಣದ ಕರೀಂನಗರದಲ್ಲಿ ಬೆಚ್ಚಿ ಬೀಡಿಸುವ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ಪಾಪಿ ಪತಿಯೋರ್ವ ತನ್ನ ಪತ್ನಿ ಮೂಲಕವೇ ಬರೋಬ್ಬರಿ 250ಕ್ಕೂ ಹೆಚ್ಚು ಯುವಕರ ಹನಿ ಟ್ರ್ಯಾಪ್ ಕೆಡ್ಡಾಕೆ ಕೆಡವಿ ಬ್ಲಾಕ್ ಮೇಲ್ ಮಾಡಿ ಬರೋಬ್ಬರಿ 3 ಕೋಟಿ ರೂಪಾಯಿಗೂ ಅಧಿಕ ಹಣ ವಸೂಲಿಗೆ ಮಾಡಿರುವ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ. ಕರೀಂನಗರ ನಿವಾಸಿಗಳಾದ ಈ ದಂಪತಿ ಯುವಕರು ಪುರುಷರನ್ನ ಪುಸಲಾಯಿಸಿ ಅವರನ್ನ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ. ಬಳಿಕ ಅವರ ಅಶ್ಲೀಲ ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಅದನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಕೋಟ್ಯಾಂತರ ಹಣ ಸಂಗ್ರಹಿಸ್ತಾ ಇದ್ರು. ಜನವರಿ 21ರಿಂದ ರಾಷ್ಟ್ರಪತಿ ಭವನಕ್ಕೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿದೆ. ಗಣರಾಜ್ಯೋತ್ಸವ ಪರೇಡ್ ಕರ್ತವ್ಯ ಪಥದಲ್ಲಿ ನಡೆಯಲಿದೆ. ಗಣರಾಜ್ಯೋತ್ಸವ ಪರೇಡ್ ಹಾಗೂ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಜನವರಿ 21ರಿಂದ ಜನವರಿ 29ರವರೆಗೂ ರಾಷ್ಟ್ರಪತಿ ಭವನಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. 119ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಡೀತಾ ಇದ್ದು, ವೀಕೆಂಡ್ ಹಿನ್ನೆಲೆ ರಜಾ ದಿನ ಫ್ಲವರ್ ಶೋ ನೋಡೋದಕ್ಕೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಭಾನುವಾರ ಆದ್ದರಿಂದ ವಿದ್ಯಾರ್ಥಿಗಳ ದಂಡೇ ಬಂದಿದೆ.